ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ಥರ ಪ್ಲೈನ್ ಇರೋ ಬ್ಲೌಸ್ಗಳಿಗೆ ನಾನು ಯಾವ ಥರ ಡಿಸೈನ್ ಮಾಡ್ಬೋದು, ಲೇಸಲ್ಲಿ ವರ್ಕ್ ಮಾಡಿಸ್ದಲೇ ವರ್ಕ್ ಥರ ಡಿಸೈನ್ ಮಾಡ್ಬೋದು, ಆ ಥರ ತೋರಿಸ್ತೀನಿ. ಆ ಥರ ಮಾಡಬೇಕಂದ್ರೆ ನೀವು ಈ ಥರ ಲೇಸ್ನ ತೊಗೊಬೇಕು. ಇದು ಮೀಟ್ರು 45 ರೂಪಾಯೋ 40 ರೂಪಾಯೋ, ನನಗೂ ಸರಿಯಾಗಿ ಗೊತ್ತಿಲ್ಲ. ನೋಡಿ, ಈ ಥರ ಐತೆ ಸೀರೆ, ಸೇಮ್ ಕಲರು, ಮತ್ತು ಬಾರ್ಡ್ರು ಈ ಥರ ಇದರಲ್ಲಿ ಲೈಟ್ ಕಾಪರ್ ಕಲರ್ ಐತೆ. ನಾನು ಸ್ವಲ್ಪ ಡಾರ್ಕ್ ಐತೆ, ಇದರಲ್ಲಿ ಪೈಪಿಂಗ್ ಕೊಟ್ಟಿದ್ದೀನಿ. ಈಗ ನೆಕ್ಸ್ಟ್ ಇದು ಹೊಲ್ದಿರ್ತಾರಲ್ಲ ಅದಕ್ಕೂ ಈ ಥರ ಡಿಸೈನ್ ಮಾಡಬೇಕು. ಇದು ನೋಡಿ, ಸ್ವಲ್ಪ ಇದು ಅಗಲ ಐತೆ. ಸ್ವಲ್ಪ ನಾನು ಪೈಪಿಂಗ್ ಎಲ್ಲ ಕೊಟ್ಟಿದ್ದೀನಲ್ಲ, ಅದಕ್ಕೆ ಸ್ವಲ್ಪ ಅಗಲ ಅನಿಸ್ತು, ಓವರ್ ಅನಿಸ್ತು. ಅದಕ್ಕೆ ನಾನೀಗ ಇದನ್ನು ರಿಮೂವ್ ಮಾಡಿಬಿಡ್ತೀನಿ. ಫಸ್ಟ್ ಏನು ಮಾಡಬೇಕಂದ್ರೆ, ಒಂದು ಗಂಧದ ಕಡ್ಡಿಲಿ ಇದನ್ನೆಲ್ಲ ತೆಗೆದುಬಿಡ್ಬೇಕು. ಇದು ಸೈಡ್ ಏನು ಗೋಲ್ಡ್ ಕಲರ್ ಡಿಸೈನ್ ಐತಲ್ಲ, ಅದೆಲ್ಲ ತೆಗೆದುಬಿಡ್ಬೇಕು. ಹಿಂಗೆ ಈ ಫ್ಲವರ್ ಮಾತ್ರ ಇರಬೇಕು. ಹಿಂಗೆ ಕೊಡೋದಾದರೂ ಕೊಡ್ಬೋದು, ಗ್ರ್ಯಾಂಡಾಗಿರುತ್ತೆ. ಈ ಥರ ಹಿಂಗೂ ಚೆನ್ನಾಗಿರುತ್ತೆ. ಸಿಂಪಲಾಗಿ ಬೇಕು ಅಂತ ಹೇಳಿರೋದಕ್ಕೆ ನಾನು ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಈ ಥರನೂ ಕೊಡ್ಬೋದು, ಚೆನ್ನಾಗಿ ಕಾಣಿಸ್ತೈತೆ. ನಾನು ಬರೀ ಇವಾಗ ಈ ಥರ ಕೊಡ್ತಾಯಿದ್ದೀನಿ. ಅದು ವರ್ಕ್ ಥರ ನೀಟಾಗಿ ಫಿನಿಶಿಂಗ್ ಕೊಡ್ತೈತೆ, ಅದಕ್ಕೆ ಈ ಥರ ಕೊಡ್ತಾಯಿದ್ದೀನಿ. ಇದು ಇಟ್ಕೊಂಡು ಈ ಥರ ಎಲ್ಲ ನೀಟಾಗಿ ಫುಲ್ಲು ಇದೇ ಥರ ಬರಬೇಕು. ಈ ಥರ ಬರಬೇಕು. ನಾನು ಫುಲ್ಲು ಮಾಡಿಬಿಟ್ಟು ಆಮೇಲೆ ತೋರಿಸ್ತೀನಿ. ಈ ಥರ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಮಿಷಿನ್ಗೆ ಮೇಲೆ ಸುತ್ತಕೊಂಡು ಈ ಥರ ನೀಟಾಗಿ ಟೈಟಾಗಿ ಎಳೆದಿಟ್ಕೊಂಡು ಸುಮ್ಮನೆ ಈ ಥರ ಹಿಂಗೆ ಟಚ್ ಮಾಡಿ, ಅದೇ ನೀಟಾಗಿ ಬರುತ್ತೆ. ಬೇಗ ಆಗಿಬಿಡುತ್ತೆ. ಈ ಥರ ಅಷ್ಟೆ. ಸುಮ್ಮನೆ ಹಿಂಗೆ ಎಳೆದಿಟ್ಕೊಂಡು ಸುಮ್ಮನೆ ಟಚ್ ಮಾಡಬೇಕಷ್ಟೆ. ಆಮೇಲೆ ಇದನ್ನು ಈ ಥರ ಹಿಂಗೆ ಹಾಕ್ಕೊಂಡು ಸುತ್ತಕೊಂಡು ಹಿಂಗೆ ಮಾಡ್ಕೊಂಡು ಬನ್ನಿ. ಬೇಗ ಆಗಿಬಿಡುತ್ತೆ, ಏನು ಲೇಟ್ ಆಗಲ್ಲ. ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಈ ಥರ ಮಾಡೋದ್ರಿಂದ. ಫಿನಿಶಿಂಗ್ ನೀಟಾಗಿ ಬರುತ್ತೆ. ಈ ಥರ ನಾವು ಹೆಂಗೆ ಬೇಕೋ ಹಂಗೆ ಸ್ಟಿಚ್ ಮಾಡಿಕೊಟ್ರೆ ಕಸ್ಟಮರ್ಸ್ಗೂ ಇಷ್ಟ ಆಗಲ್ಲ. ಈ ಥರ ಮಾಡಿ. ಸ್ವಲ್ಪ ಟೈಮ್ ಹಿಡಿತೈತೆ, ಎಕ್ಸ್ಟ್ರಾ ಸ್ವಲ್ಪ, ಜಾಸ್ತಿ ಏನಾಗಲ್ಲ, ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ಇದೆಲ್ಲ ಮಾಡೋಕ್ಕೆ. ಬಟ್ ವರ್ಕೇ ಮಾಡಿಸಂಗಿಲ್ವಲ್ಲ ಈ ಥರ ಮಾಡಿಸಿದ್ರೆ. ಅದಕ್ಕೆ ನಾನು ಈ ಥರ ಕಮ್ಮಿ ದುಡ್ಡಿಗೆ ಕಸ್ಟಮರ್ಸ್ಗೆ ಇಷ್ಟ ಆಗುತ್ತೆ ಅಂತ ಈ ಥರ ಮಾಡಿಕೊಟ್ಬಿಡ್ತೀನಿ. ಈ ಥರ ಆಗಲೇ 2-3 ಹಾಕಿದ್ದೀನಿ ನನ್ನ ಚಾನಲಲ್ಲಿ ನೋಡಿ. ಅದೆಲ್ಲ ಇನ್ನೂ ಚೆನ್ನಾಗಿದೆ ಹಾಕಿರೋದು. ಈ ಲೇಸ್ಗಳೆಲ್ಲ ಲೆಹೆಂಗಾಗೆ ಲೆಹೆಂಗಾ ವೇಲ್ಗಳಿಗೆಲ್ಲ ಹಾಕ್ತಾರಲ್ವ ಎಡ್ಜಲ್ಲಿ, ಅದು ಫ್ರೆಂಡ್ಸ್ ಇದು ಬ್ಲೌಸ್ದಲ್ಲ ಇದು. ನಾನು ಈ ಥರ ನೋಡೋಣ ಅಂತ ಒಂದು ಸರಿ ಟ್ರೈ ಮಾಡಿದೆ, ಚೆನ್ನಾಗಿ ಬಂತು, ಅದಕ್ಕೆ ಮಾಡ್ತಾಯಿದ್ದೀನಿ. ಅದು ಸ್ಟಿಚ್ ಮಾಡಾದ್ಮೇಲೆ ತೋರಿಸ್ತೀನಿ ನೋಡಿ. ಸ್ಟಿಚ್ ಮಾಡಿರೋ ಥರನೇ ಅನಿಸಲ್ಲ, ವರ್ಕ್ ಥರನೇ ಕಾಣಿಸುತ್ತೆ. ನೋಡಿ, ಈ ಥರ ಒಂದು ಮಾಡಿದ್ದೀನಿ. ಇದು ಸೇಮ್ ಹಂಗೆ ಇತ್ತು. ನಾನು ನೋಡಿ ಸೈಡಲ್ಲಿ ತೆಗೆದ್ಬಿಟ್ಟು ಇಷ್ಟು ಮಾತ್ರ ಕೊಟ್ಬಿಟ್ಟು ಹಾಕಿದ್ದೀನಿ. ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೋಡಿ. ಇದು 2 ಸೈಡು ಇತ್ತು ಈ ಥರ. ನಾನು ಅದನ್ನು ರಿಮೂವ್ ಮಾಡಿಬಿಟ್ಟು ಇಷ್ಟು ಮಾತ್ರ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ. ಅದನ್ನು ನೋಡಿ ಚೆನ್ನಾಗಿ ಬಂದಿದೆ. ಬೋಟ್ ನೆಕ್ದು ಹಾಕಿದ್ದೀನಿ, ಅದು ತುಂಬ ಚೆನ್ನಾಗಿತ್ತು. ಈಗ ಇದು ಗೊತ್ತಾಯ್ತಲ್ವಾ ಈ ಥರ ಮಾಡೋದಂತ. ಇದು ಫುಲ್ಲು ಮಾಡಿಬಿಟ್ಟು ಆಮೇಲೆ ನಾನು ಫುಲ್ ತೋರಿಸ್ತೀನಿ. ಈಗ ಇಷ್ಟು ಮಾಡಿದ್ದೀನಿ, ಇಷ್ಟುದ ಫುಲ್ ಮಾಡಾದ್ಮೇಲೆ ತೋರಿಸ್ತೀನಿ. ನೋಡಿ, ಇದು ಫಿನಿಶ್ ಆಯಿತು.
ಈ ಬ್ಲೌಸಿಗೆ ಇಷ್ಟು ಸಾಕು, ಇನ್ನೂ ಇಷ್ಟ ಐತೆ. ನಾನು ಇಷ್ಟು ಮಾಡ್ಕೊಂಡಿದ್ದೀನಿ. ಬ್ಲೌಸಿಗೆ ಎಷ್ಟು ಬೇಕೋ ಅಷ್ಟು ನಾನು ಇಲ್ಲಿ ಕಟ್ ಮಾಡಿಬಿಟ್ಟು ಈಗ ಬ್ಲೌಸ್ಗೆ ಯಾವ ಥರ ಇದನ್ನು ಹಾಕೋದು ಅಂತ ತೋರಿಸ್ತೀನಿ. ನೋಡಿ, ಇದು ಹೆಂಗೆ ನೀವು ರೌಂಡ್ ಅಂತಲ್ಲ, ನಿಮ್ಗೆ ಯಾವ ಥರ ಶೇಪ್ ಬೇಕಾದ್ರೂ ಕೊಟ್ಕೊಬೋದು. ಇದು ಬೋಟ್ ನೆಕ್ಗಿಂತೂ ಇನ್ನೂ ಸೂಪರಾಗಿ ಕಾಣಿಸುತ್ತೆ. ಈ ಥರ ಡಿಸೈನ್ ಈ ಥರ ಕೊಟ್ಟರೆ ಬೋಟ್ ನೆಕ್ಕಿಗೆ ಚೆನ್ನಾಗಿ ಕಾಣಿಸುತ್ತೆ ಇದು. ಈಗ ಇದಕ್ಕೆ ಏನು ಮಾಡಬೇಕಂದ್ರೆ ಥ್ರೆಡ್ ಚೇಂಜ್ ಮಾಡಬೇಕು. ಇದೇ ಕಲರ್ ಥ್ರೆಡ್ನ ಹಾಕೋಬೇಕು. ಈ ಗ್ರೀನಲ್ಲಿ ಮಾತ್ರ ಹಾಕ್ಬೇಡಿ, ಯಾಕೆಂದರೆ ಅದು ಆರೆಂಜ್ ಅಲ್ವಾ. ಗ್ರೀನಲ್ಲಿ ಹಾಕ್ಬೇಡಿ, ಏನಾಗಲ್ಲ. 1-2 ನಿಮಿಷ ಅಲ್ವಾ ಥ್ರೆಡ್ ಚೇಂಜ್ ಮಾಡೋದು. ಥ್ರೆಡ್ ಚೇಂಜ್ ಮಾಡಿಬಿಡ್ಬೇಕು. ಅದು ಇಲ್ಲಾಂದರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೆ ಥ್ರೆಡ್ ಚೇಂಜ್ ಮಾಡಿಬಿಟ್ಟು ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಇದು ಹೆಂಗೆ ಅಂದರೆ 1-5 ನಿಮಿಷ ಟೈಮ್ ಹಿಡಿಯುತ್ತೆ ಅಷ್ಟೇ ಎಕ್ಸ್ಟ್ರಾ. ಬಿಟ್ಟರೆ ಸ್ಟಿಚ್ ಮಾಡೋಕ್ಕೆ ಎಲ್ಲ ಬಿಟ್ಟರೆ ಏನಿಲ್ಲ. ಒಂದೊಂದು ಲೇಸ್ಗಳಿಗೆ ಮಾತ್ರ ಈ ಥರ ಬೇಡ ಅಂದರೆ ತೆಗಿಬೇಕು. ಇಲ್ಲಾಂದರೆ ಬೇರೆ ಸಣ್ಣ ಸಣ್ಣದು ಲೇಸು ಸಿಗುತ್ತೆ, ಅದಕ್ಕೆಲ್ಲ ಏನು ತೆಗಿಯಂಗಿಲ್ಲ. ಏನು ಜಾಸ್ತಿ ಟೈಮ್ ವೇಸ್ಟ್ ಆಗೋಲ್ಲ. ನೋಡಿ, ಇದಾದಮೇಲೆ ಫಸ್ಟ್ ಏನು ಮಾಡಬೇಕಂದ್ರೆ ನೀಟಾಗಿ ಹಿಂಗೆ ಇಟ್ಕೊಬೇಕು. ಇಲ್ಲಿಂದ ನೋಡಿ ಜಾಯಿಂಟ್ ಇಲ್ಲಿದೆ ಅಲ್ವಾ, ಒಂದು ಸೈಡ್ ಸಾಕಲ್ವಾ, ಅದಕ್ಕೆ ಇಲ್ಲಿ ನೀಟಾಗಿ ಇಟ್ಕೊಂಡು ಫಸ್ಟ್ ಏನು ಮಾಡ್ತಾರೆ ಎಲ್ಲರೂ ಅಂದರೆ ಈ ಸೈಡು ಫಸ್ಟ್ ಇಲ್ಲಿರುತ್ತಲ್ಲ ಇದನ್ನು ಹೊಲ್ದ್ಬಿಡ್ತಾರೆ. ಆ ಥರ ಮಾಡಬಾರ್ದು. ಯಾಕೆಂದರೆ ಅದು ಇಲ್ಲಿ ಹೊಲ್ದ್ಬಿಟ್ಟಾಗ ಇಲ್ಲಿ ನಮಗೆ ಹಿಂಗಿರುತ್ತಲ್ಲ, ಇಲ್ಲಿ ಕ್ರಾಸಾಗೆಲ್ಲ ಕಟ್ ಮಾಡಿರ್ತೀವಲ್ಲ, ಅಲ್ಲಿ ನೀಟಾಗಿ ಹಿಂಗೆ ಕೂರ್ಸೋಕ್ಕಾಗಲ್ಲ. ಅದಕ್ಕೆ ಫಸ್ಟ್ ಏನು ಮಾಡಬೇಕಂದ್ರೆ ಇದನ್ನು ಸ್ಟಿಚ್ ಮಾಡ್ಕೋಬೇಕು. ಈ ಸೈಡ್ ಫ್ಲವರ್ಸ್ ಇದೆಯಲ್ಲ, ಅದನ್ನು ನಾನು ತೋರಿಸ್ತೀನಿ ನೋಡಿ. ಈಗ ನೀಟಾಗಿ ಹಿಂಗೆ ಇಟ್ಕೊಂಡು ಈ ಫ್ಲವರ್ ಹೆಂಗಿದೆಯೋ ಹಂಗೆ ಮಾಡ್ಕೋಬೇಕು. ನಿಧಾನ, ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸ್ಟ್ರೈಟ್ ಒಳಗೆ ಹಾಕೊಂಬೇಡಿ. ಈ ಥರ ಫ್ಲವರ್ ಹೆಂಗಿದೆಯೋ ಹಂಗೆ ಹಾಕೋಬೇಕು. ನಾನು ತೋರಿಸ್ತಾ ಇದ್ದೀನಲ್ಲ ಈಗ, ನೀಟಾಗಿ ಹಿಂಗೆ ಒಂದೊಂದು ಫ್ಲವರ್ನು ನೀಟಾಗಿ ಹಿಡ್ಕೊಂಡು ಈ ಥರನೇ ಹಾಕೋಬೇಕು. ನೋಡಿದ್ರೆ ಹಿಂಗೆ ಈ ಥರ ಹಾಕ್ಕೊಳ್ಳಿ ಸಾಕು. ಇದು ಪೈಪಿಂಗ್ ಹತ್ರ ನೀಟಾಗಿ ಇದು ಈ ಥರ ಕೂರಬೇಕು. ಅಷ್ಟು ಏನು ಟೈಮ್ ಇದೆಯಲ್ಲ, ನೀಟಾಗಿ ಹಾಕ್ಕೊಂಡು ಹೋಗ್ಬಿಟ್ರೆ ನೋಡಿ. ಆಗಲೇ ನಾನು ಇಷ್ಟು ಹಾಕ್ಬಿಟ್ಟೆ, ಬೇಗ ಹಾಕ್ಬೋದು. ಈ ಥರ ನೀಟಾಗಿ ಫುಲ್ ಹಿಂಗೆ ಹಾಕಬೇಕು. ಮತ್ತು ಈ ರೌಂಡಲ್ಲೆಲ್ಲ ನೀಟಾಗಿ ಹಾಕ್ಬೇಕು. ತೋರಿಸ್ತೀನಿ ನೋಡಿ, ಹಿಂಗೆ ಇಟ್ಕೊ. ಈ ಥರ ಬೆಳ್ಳಲ್ಲಿ ಹಿಂಗೆ ಯಾವಾಗಲೂ ಇಟ್ಕೋಬೇಕು, ಹಿಂಗೆ ನೀಟಾಗಿ. ಇಲ್ಲಾಂದರೆ ಅದು ಶೇಪ್ ಕರೆಕ್ಟಾಗಿ ಕೂತ್ಕೊಳ್ಳೋದು. ನೋಡಿ, ನಾನು ಪ್ರತಿಯೊಂದಕ್ಕೂ ಈ ಥರ ಹಿಂಗೆ ಇಟ್ಕೊತಾ ಇದ್ದೀನಿ ನೋಡಿ. ಇಲ್ಲೆಲ್ಲ ಹಿಂಗೆ ನೀಟಾಗಿ ಇದನ್ನು ಅಡ್ಜಸ್ಟ್ ಮಾಡಬೇಕು. ಹಿಂಗೆ ನೋಡಿ. ಈಗ ಇಲ್ಲಿ ಇದು ಎಷ್ಟು ಎಕ್ಸ್ಟ್ರಾ ಹಿಂಗೆ ಫ್ಲವರ್ ಹತ್ರ ಕೂತ್ಕೊಂತು ಎಕ್ಸ್ಟ್ರಾ ತಗೊಂತು, ಅದೇ ನಾವು ಫಸ್ಟೇ ಈ ಸೈಡ್ ಸ್ಟಿಚ್ ಹಾಕ್ಬಿಟ್ಟಿದ್ರೆ ಏನಾಗ್ತಿತ್ತು, ಇಲ್ಲಿಗೆ ಹೋಗ್ಬಿಡ್ತಿತ್ತು ಅದು. ಇದು ಹಿಂಗೆ ಸ್ಟ್ರೈಟ್ ಬಂದುಬಿಡ್ತಿತ್ತು. ಇಲ್ಲಿ ಸ್ಟಿಚ್ ಹಾಕುವಾಗ ಈ ಥರ ಹಿಂಗೆ ಎಳ್ಕೊಂಡಂಗೆ ಬಂದುಬಿಡ್ತಿತ್ತು. ಅದಕ್ಕೆ ಫಸ್ಟ್ ಇಲ್ಲಿ ಹಾಕಬೇಕು ನೋಡಿ. ನಿಧಾನ ಆದರೂ ಪರವಾಗಿಲ್ಲ, ನೋಡಿಕೊಂಡು ಈ ಥರ ಹಾಕಬೇಕು. ಹಿಂಗೆ ಅಡ್ಜಸ್ಟ್ ಮಾಡಿ ನೀಟಾಗಿ
ಈ ಒಂದು ಫ್ಲವರ್ನ ಸ್ಟಿಚ್ ಮಾಡ್ತಿದ್ದಂಗೆ ಇನ್ನೊಂದು ಫ್ಲವರ್ನ ನೀಟಾಗಿ ಹಿಂಗೆ ಕೂಡಿಸಿರ್ಬೇಕು. ಯಾಕೆಂದರೆ ಅದು ನೀಟಾಗಿ ಒಂದಕ್ಕೊಂದು ಲಿಂಕ್ ಇರುತ್ತಲ್ಲ, ಅದು ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಇದು ಫಿನಿಶ್ ಆಯಿತು. ಇಷ್ಟು ಫ್ರಂಟಲ್ಲಿ ಒಂದು ಸೈಡ್ ಈ ಥರ ಕೊಟ್ಟಿದ್ದೀನಿ, ಅಂದರೆ ಒಂದು ಸೈಡು ಹೊಲ್ದಿದ್ದೀನಿ. ಇದು ಒಂದು ಸೈಡ್ ಆಗೈತೆ ನೋಡಿ, ನಾನು ತೋರಿಸ್ತೀನಿ ನೀಟಾಗಿ. ಸ್ಟಿಚ್ ಮಾಡಿರೋದು ಎಲ್ಲೂ ಕಾಣಿಸ್ತಾ ಇಲ್ಲ, ಎಲ್ಲಿ ಮಾಡಿರೋದು ಕಾಣಿಸ್ತಾ ಇಲ್ಲ ಅಷ್ಟಾಗಿ ನೋಡಿ. ಇದೊಂದು ಸೈಡ್ ಅಷ್ಟೇ ಮಾಡಿರೋದು. ಇನ್ನು ಈ ಥರ ಇದನ್ನ ಹೆಂಗೆ ಸ್ಟಿಚ್ ಮಾಡೋದಂತ ತೋರಿಸ್ತೀನಿ. ಇದನ್ನು ಅಷ್ಟೇ, ಇದು ಹೆಂಗಿದೆಯೋ ಹಂಗೆ ಹಿಂಗೆ ನೀಟಾಗಿ ಪೈಪಿಂಗ್ ಮೇಲೆಲ್ಲ ಸ್ಟಿಚ್ ಬರಬಾರ್ದು. ಆ ಥರ ನೀಟಾಗಿ ನೋಡಿಕೊಂಡು ಇದನ್ನು ಹೊಲ್ಕೋಬೇಕು. ಒಂದು ಸೈಡ್ ಹೊಲ್ದ್ರೆ ಇನ್ನೊಂದು ಸೈಡು ಬೇಗ ಆಗಿಬಿಡುತ್ತೆ. ನೋಡಿ ಎಷ್ಟು ಬೇಗ ಆಯಿತು ನೋಡಿ. ಈ ಥರ ಕ್ರಾಸಲ್ಲಿ ಏನು ಮಾಡಬೇಕು ಗೊತ್ತಾ, ಬಟ್ಟೆನ ಹಿಂಗೆ ಇಟ್ಕೋಬೇಕು. ಅದು ಶೇಪ್ ಹೆಂಗಿದೆಯೋ ಹಂಗೆ ಇಟ್ಕೊಂಡು, ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬರ್ತಾ ಇರುತ್ತೆ ಇಲ್ಲಿ ಲೇಸು, ಅದನ್ನ ಏನು ಮಾಡಬೇಕು, ಹಿಂಗೆ ನೀಟಾಗಿ ಕೂರಿಸ್ಕೊಂಡು ಹಿಂಗೆ ಒಳಗಡೆಗೆ ಹಾಕ್ಕೊಂಡು ಹಿಂಗೆ ಇಟ್ಕೊಂಡು ಶೇಪ್ ಕೊಡಬೇಕು. ಆ ಶೇಪ್ ಹತ್ರ ಹೆಂಗಿದೆಯೋ ಹಂಗೆ ಇಟ್ಕೋಬೇಕು. ಹಿಂಗೆ ಸ್ಟ್ರೈಟಾಗಿ ಇಟ್ಕೊಂಡೆಲ್ಲ ಹೊಲಿದ್ರೆ ಬರೋಲ್ಲ. ಅದು ಹೆಂಗೆ ಶೇಪ್ ಐತೋ ಹಂಗೆ ಇಟ್ಕೊ ನೋಡಿ. ನಾನು ಹಿಂಗೆ ಇಟ್ಕೊಂಡಿರೋದು, ರೌಂಡ್ ಶೇಪು ರೌಂಡಾಗೆ ಇಟ್ಕೊಂಡಿದ್ದೀನಿ. ಹಿಂಗೆ ಇಟ್ಕೋಬೇಕು. ಹಿಂಗೆ ಇಟ್ಕೊಳ್ಳಿ ಎರಡು ಕೈಯಲ್ಲೂ. ಹಿಂಗೆ ಈಗಿದು ಫುಲ್ ಫಿನಿಶ್ ಆಯಿತು ನೋಡಿ, ತೋರಿಸ್ತಾ ಇದ್ದೀನಿ. ಸ್ಟಿಚ್ ಹಾಕಿರೋದೆಲ್ಲರೂ ಕಾಣಿಸ್ತಿದೆಯಾ? ಇಲ್ಲಿ ಸ್ವಲ್ಪ ಕಾಣಿಸ್ತಿದೆ ಅಷ್ಟೇ, ಅದು ಬಿಟ್ಟರೆ ಎಲ್ಲೂ ವರ್ಕ್ ಥರನೇ ಕಾಣಿಸುತ್ತಿದ್ದು. ಬ್ಯಾಕಲ್ಲಿ ಈ ಥರ ಇರುತ್ತೆ ಸ್ಟಿಚ್ಚು ನೋಡಿ. ಫ್ರಂಟು ಈ ಥರ. ಈ ಥರ ಒಂದು ಸರಿ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಬೇಗನೂ ಹೊಲಿಬೋದು. ವರ್ಕ್ ಅಷ್ಟು ಓವರಾಗೈತೆ ಇಷ್ಟ ಇಲ್ಲ ಅಂದರೆ ಈ ಥರನೂ ಮಾಡ್ಬೋದು, ವರ್ಕ್ ಬೇಡ ಅನ್ನೋರು. ನನ್ನ ಚಾನಲಲ್ಲಿ ಇನ್ನೂ 2-3 ಹಾಕಿದ್ದೀನಿ ನೋಡಿ, ಅದು ಇದಕ್ಕಿಂತ ಚೆನ್ನಾಗಿ ಬಂದಿದೆ. ಬೋಟ್ ನೆಕ್ ಡಿಸೈನ್ದು ಅದು ಚೆನ್ನಾಗಿ ಬಂದಿದೆ ನೋಡಿ. ಇವಾಗಿದ್ದು ಯಾವ ಥರ ಸ್ಟಿಚ್ ಮಾಡೋದು ಅಂತ ತೋರಿಸಿದ್ದೀನಿ. ನೆಕ್ಸ್ಟ್ ಇನ್ನು ಯಾವುದಾದ್ರು ಬೇರೆ ಇದ್ದರೆ, ಇನ್ನೂ ಚೆನ್ನಾಗಿರೋದಿದ್ರೆ ತೋರಿಸ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ.